ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದೆ ಅಂತ ನಾನು ತಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಅಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ಪೂಜೆಗೆ ಅಂತ ಹೇಳ್ಬಿಟ್ಟು ನಮ್ಮ ಊರಿಗೆ ಬಂದಿದ್ದೆ ಗೋಪಾಲ್ಪುರಕ್ಕೆ. ಸದ್ಯಕ್ಕೆ ಇಲ್ಲೇ ಇದ್ದೀವಿ. ಇವತ್ತು ನಮ್ಮ ಯಜಮಾನ್ರ ಆಮೇಲೆ ನಮ್ಮ ಬೇಬುನ ಹೊರಡಿಸ್ಕೊಂಡಿದ್ವಿ. ಇವರಿಬ್ರಿಗೂ ಸ್ಕೂಲಿಗೆ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ಯಾವ ಸ್ಕೂಲಿಗೆ ಹೋಗ್ತೀರಾ ಯಜಮಾನ್ರಿ? ಅವ್ರು ಕಾವೇರಿಗೆ ಹೋಗ್ತಾರಂತೆ. ನೀವು ಯಾವ ಸ್ಕೂಲಿಗೆ ಹೋಗ್ತೀರಾ ಸರ್? ನೀನ್ ಅಕ್ಕಮ್ಮನ ಸ್ಕೂಲ್ ಒಂದಲ್ಲ? ಹಾ, ನಿನ್ ಬಾವನ್ ಜೊತೆನೆ ಹೋಯ್ತೀರಾ? ನೀನ್ ಯಾರ ಜೊತೆ ಹೋಯ್ತೀಯಾ? ನೀನ್ ಯಾಕೆ ಕಾವೇರಿಗೆ ಹೋಯ್ತೀಯಾ? ಇರೋಬೇಕು. ಅಲ್ಲ ಕಣಮ್ಮ, ಕಾವೇರಿ ಸ್ಕೂಲ್ಗೆ ಯಾಕೆ ಹೋಯ್ತೀಯಾ? ಯಾರು ಹೇಳಿದ್ದಂಗಂತ? ಲಾಲಿಪಾಪ್ ಎಲ್ಲ ಕೊಟ್ಟಿದ್ರೆ ನಿಮಗೆ? ಒಂದ್ ಲಾಲಿಪಾಪಿಗೆ ನಮ್ಮ ಮಳಿನ ಪಟಾಯಿಸ್ಕೊಬಿಟ್ಟವ್ರಲ್ಲಪ್ಪ ಕಾವೇರಿಯವರು. ಒಂದ್ ಲಾಲಿಪಾಪಿಗೆ ನಮ್ಮ ಮಳಿಯವರು ಈಗ ಕಾವೇರಿಗೆ ಹೋಯ್ತೀನಿ ಅಂತ ಕೂತವನೆ. ನೋಡೋಣ ಎಲ್ಲಿಗೆ ಹೋಗ್ಬಿಟ್ಟು ಬರ್ತೀವಿ ಗೊತ್ತಿಲ್ಲ. ನಿಂದೇನಪ್ಪ? ನೀವು ಅಕ್ಕಮ್ಮ ಸ್ಕೂಲ್ಗೆ ಹೋಯ್ತೀರಾ? ಅವ್ರು ಅಕ್ಕಮ್ಮ ಒಂದು ಸೇಕ್ರೆಡ್ಗೆ ಹೋಗ್ತಾರಂತೆ, ಇವನು ಕಾವೇರಿಗೆ ಹೋಗ್ತಾರಂತೆ. ಹೋಗ್ಬಿಟ್ಟು ಎರಡು ಕಡೆನೂ ವಿಚಾರಿಸ್ಕೊ ಬರ್ತೀವಿ. ಎಲ್ಲಾಗುತ್ತೆ ಅಲ್ಲಿ ಅಪ್ಲಿಕೇಶನ್ ತಗೊಬರ್ತೀವಿ. ಇವತ್ತೇನು ಅಡ್ಮಿಷನ್ ಏನು ಮಾಡಕ್ ಹೋಗಲ್ಲ, ಬರೀ ಅಪ್ಲಿಕೇಶನ್ ತಗೊಂಡು ಬರ್ತೀವಿ. ನಮ್ಮ ಅಮ್ಮ ಅಪ್ಪಾಜಿದು ಪೇಟೆಗೆ ಸ್ವಲ್ಪ ಕೆಲಸ ಐತೆ, ಬರ್ತೀವಿ ಅಂತ ಹೇಳೋರೆ. ಅವ್ರಿಗೋಸ್ಕರ ಕಾಯ್ತಾ ಇದೀವಿ. ಅವ್ರು ಬಂದ ತಕ್ಷಣ ಹೋಗ್ತೀವಿ. ಸದ್ಯ ಆದ್ರೆ ನೋಡುವ ಕಾವೇರಿ ಜೋಸ್ಗೆ ಹೋಗ್ತೀನಿ. ಯಾವ್ದಾರು ಒಳ್ಳೆ ಡಿಸೈನ್ ಕಂಡ್ರೆ ಅದನ್ನು ಸಹ ಹಾಕ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹೋಗೋಣ ಇವಾಗ? ಹೋಗೋಣ? ರೆಡಿ ಸ್ಟಡಿ ಗೋ. ಎತ್ಕೊಳ್ಳಿ ತಕ್ಕೊಡ್ತೀನಿ ನಡ್ರಿ. ನಂಗೇನು ಬಾಗ್ಲು ತೆಗಿಯಕ್ ಗೊತ್ತಿಲ್ವಾ? ಜೂನಿಂದ ಗೊತ್ತಾಯ್ತದೆ ಕುಣಿಯೋದು. ಲಕ್ಕ ಪಕ್ಕ. ಅವತ್ತು ಇದಕ್ ಬರ್ತಾ ಇದ್ವಲ್ಲ, ಗೃಹ ಪ್ರವೇಶಕ್ಕೆ ಹೋಯ್ತಾ ಇದ್ವಲ್ಲ. ಬಾಯ್ ಮಾಡು ಅತ್ತೆಗೆ. ಸ್ನೇಹಿತರೆ, ನಮ್ಮೂರಲ್ಲಂತೂ ಸಿಲಿಂಡ್ರು ತಗೊಳ್ಳೋದೇ ಒಂಥರ ಒಂದು ದಿನದ ಕೆಲಸ ಆಗಿಬಿಟ್ಟಿದೆ. ಬೆಳಗ್ಗೆನೆ ಬೇಗನೆ ಎದ್ದೋಗಿ ಕ್ಯೂವಲ್ಲಿ ನಿಂತು ಸಿಲಿಂಡ್ರನ್ನ ತರುವಂತಹ ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ಇವಾಗ. ನಡ್ರಿ ಇದು ಬಿಬಿ ಬಂದಿದೆ. ರಂಗೋಯ್ತು. ಇವ್ರಿಗೆ ಸಮಸ್ಯೆ ಆಗಿದೆ. ಇವ್ರೀಗ ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ನಾವು ಮೊದಲಿಗೆ ಹೋಗಿ ಆಫೀಸ್ ರೂಮಲ್ಲಿ ಎಲ್ಲನೂ ಮಾತಾಡೋದು. ಅದಾದಮೇಲೆ ಇಬ್ಬರೂ ಸಹ ಒಂದು ಕ್ಲಾಸ್ ರೂಮಿಗೆ ಟೀಚರ್ಗಳು ಕರ್ಕೊಂಡೋದ್ರು ಮಾತಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ನನ್ನ ಮಗ ಒಂದು ಸ್ವಲ್ಪ ಮಾತಾಡ್ದೆ, ಚೆನ್ನಾಗಿ ಮಾತಾಡ್ದೆ. ಈ ವಿಹಾನು ಏನು ಮಾಡಿದ್ರು ಮಾತೇ ಆಡ್ತಾ ಇರಲಿಲ್ಲ. ಅವ್ರಿಗೆ ಹೇಳ್ಬೇಕು ಮಗನೇ. ಹಾಂ, ನಿಂಗೆ ಯಾವ ಕಲರ್ ಬೇಕು ಮಗನೇ? ಪಿಂಕು. ಪಿಂಕು ಕೊಟ್ಟವ್ರಲ್ಲ, ಗ್ರೀನು. ಪಿಕ್ಕು ಯಾವ ಕೈ ತೆಗಿಯ? ಅವು ಹೇಳೋ ಸಂಡೆ ಮಂಡೆ ಹೇಳುವ. ಹೇಳ್ತೇನೆ, ಯೂಟ್ಯೂಬಿಗೆ ಹಾಕ್ತೀನಿ, ಮೊಬೈಲಿಗೆ ಹಾಕ್ತೀನಿ. ತೋರ್ಸೋಣ. ಸ್ಟ್ರಾಬೆರಿ ಹೋಗಿ ಇಸ್ಕೊಬರಬೇಕು. ಮ್ಯಾಮ್, ಸ್ಟ್ರಾಬೆರಿ ಚಾಕ್ಲೇಟ್ ಕೊಡಿ ನನಗೆ, ಇದು ಬೇಡ ಅಂತ. ಇನ್ನೂ ಸ್ಟ್ರಾಬೆರಿ ಚಾಕ್ಲೇಟ್ ಕೊಡಿ ಅಂತ ಇಸ್ಕೊಬರೋ. ಹೋಗು, ನಿಂಗೆ ಬೇಕೇನೋ ಏನೋ ಇಸ್ಕೊಬರಕ್ಕೆ ನೀನು. ಮ್ಯಾಮ್, ನಂಗೊಂದು ಸ್ಟ್ರಾಬೆರಿ ಯಾವುದು? ಗ್ರೀನಾ ಪಿಂಕಾ ಯಾವುದು? ಎಲ್ಲ ಅದನ್ನ ಇಸ್ಕೊಂಡು ಚಾಕ್ಲೇಟ್ನಾರು ಕೊಡಿ ಅಂತ ಒಂದು ಮಾತಾಡ್ಬಿಟ್ಟು ಬಾ. ಹೋಗ್ಲಿ ಹೋಗು.
ಅಲ್ವೈತಾ ಅವನೇ ಹೆಸರೇನು? ಏನು ನಿಮ್ಮ ಹೆಸರು? ಮಾತಾಡಿನ ಇಲ್ಲ ಅವ್ನು ಮಾತಾಡ್ತಿಲ್ಲ. ಈ ಎಲ್ ಕೆ ಜಿಗೆ ಸೇರಿಸ್ಕೊತಾರಂತ. LKGಗೆ 2 ವರ್ಷ ಓದಿಸ್ತೀನಿ ಸೇರಿಸ್ಕೊತಾರಂತೆ. 2 ವರ್ಷ. ಅದೇ ಸ್ನೇಹಿತರೆ, ಇವಾಗೆಲ್ಲ LKGಗೆ ಅಡ್ಮಿಷನ್ ಮಾಡುವಾಗ ಜೂನ್ 1ನೇ ತಾರೀಕು ಅಷ್ಟೊತ್ತಿಗೆ 4 ವರ್ಷ ತುಂಬಿದರೆ ಮಾತ್ರ LKGಗೆ ಅಡ್ಮಿಷನ್ ಮಾಡ್ಕೊಳ್ತಾರೆ. ಆದರೆ ನಮ್ಮ ವಿಹಾನಿಗೆ ಜೂನ್ 27ಕ್ಕೆ 4 ವರ್ಷ ತುಂಬುತ್ತೆ. ಹಾಗಾಗಿ LKGಗೆ ಅಡ್ಮಿಷನ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು. ನಮ್ಮಮ್ಮ ನಾನು ಒಂದು ಸತಿ ಹೋಗಿ ಅವನನ್ನು ಮಾತಾಡಿಸ್ತೀನಿ ಅಂತ ನೋಡಿ ಇಲ್ಲಿ ಕರ್ಕೊಂಡು ಹೋಗ್ತವ್ರೆ. ನಮ್ಮಮ್ಮ ಕರ್ಕೊಂಡು ಹೋದ್ರೂ ಅವನು ಮಾತಾಡಲಿಲ್ಲ. ಓ ಸಂಡೆ ಮಂಡೆ ಹೇಳು, ಈಗ ಹೋಗ್ಲಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಇವರೆಲ್ಲ ಬೆಳಗ್ಗೆ 6 ಗಂಟೆಗೆ ಬಂದು ಕ್ಯೂ ಅಲ್ಲಿ ನಿಂತಿರೋದು. ಇದು ಶನಿವಾರ ಸಂತೆಯಲ್ಲಿ ಭರತ್ ಗ್ಯಾಸ್ ಹತ್ರ ಆಫೀಸ್ ಇದು. ಫುಲ್ಲು ಅಂದರೆ ಫುಲ್ಲು ರಶ್ಶು. ಈ ರೀತಿ ಮೊದಲೇ ಬಂದು ಕ್ಯೂ ಅಲ್ಲಿ ನಿಲ್ಲಬೇಕು. ಸ್ಕೂಲ್ಗೆ ಹೋಗಿ ಬಂದಾದಮೇಲೆ ನಾನು ಮೊದಲೇ ಹೇಳಿದ ರೀತಿ ಇವಾಗ ಕಾವೇರಿ ಜ್ಯೂಸಿಗೆ ಬಂದಿದ್ದೀವಿ. ಇವರಿಬ್ಬರು ಗಲಾಟೆ ಮಾಡ್ತಾಯಿದ್ರು. ಹಾಗಾಗಿ ಐಸ್ ಕ್ರೀಮು ಜ್ಯೂಸು ಏನೇನು ಬೇಕು ಎಲ್ಲನೂ ಕೊಡ್ಸೋಣ ಅಂತ ಕರ್ಕೊಬಂದಿದ್ದೀನಿ. ಬಿಚ್ಲಾ ಚೆನ್ನಾಗಿದೆ ಯಜಮಾನ್ರೆ? ಹಾ, ನಿಮ್ದು? ಸ್ನೇಹಿತರೆ, ಇದು ನೋಡಿ ಎಲಿಫೆಂಟ್ ಡಿಸೈನ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಕ್ಯೂಟ್ ಆಗಿತ್ತು. ಒಂದು 2.5 ಗ್ರಾಮ್ ಅಷ್ಟಿತ್ತು.
ಸಿಲ್ವರ್ದ ಇದು ಗ್ರೀನ್ ಕಲರ್ದು ಎಷ್ಟಾಗುತ್ತೆ? ಸ್ನೇಹಿತರೆ, ನನ್ನ ಮಗನ ಕಿವಿಯಲ್ಲಿ ಇದ್ದಂತಹ ಓಲೆಗಳು ರಿಂಗ್ ಥರ ಇತ್ತು. ಅದು ಒಂದು ಕಡೆದು ಬೆಂಡ ಬಿಟ್ಟಿತ್ತು. ಯಾಕೋ ಅವನ ಕಿವಿಗೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಎರಡು ಕಡೆ ಇದ್ದಂತಹ ರಿಂಗ್ಗಳನ್ನ ಕಟ್ ಮಾಡಿಸಿ ಒಂದೊಂದೇ ಹರಳಿರುವಂತಹ ಓಲೆಗಳನ್ನ ಎರಡೂ ಕಡೆ ಕಿವಿಗೆ ಹಾಕಿಸ್ತಾ ಇದ್ದೀವಿ. ನಾನೇನೋ ಅಳ್ತಾನೇನೋ ಸ್ವಲ್ಪ ನೋವಾಗ್ಬೋದೇನೋ ಅಂತ ಅಂದ್ಕೊಂಡೆ. ಪಾಪ ಸುಮ್ಮನೆ ಇದ್ದ. ನನ್ನ ಮಗ ಸ್ವಲ್ಪ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿಬಿಟ್ಟ. ಅದಾದಮೇಲೆ ನಾವು ಒಂದು ಓಲೆನ ಸೆಲೆಕ್ಷನ್ ಮಾಡಿಕೊಂಡು ತೊಗೊಬಂದಿದ್ವಿ. ಆ ಓಲೆ ಯಾರಿಗೆ, ಹಾಗೆ ಯಾವ ಓಲೆನ ಸೆಲೆಕ್ಷನ್ ಮಾಡ್ಕೊಂಡು ತಂದ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.